ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 2013 ಏಪ್ರಿಲ್ 9 ಬೆಂಗಳೂರು ಮಂಗಳೂರು ಹೆದ್ದಾರಿಲಿ ಅದೇನೋ ಒಂಥರ ಭಯ, ಆತಂಕ. ಪರ್ನೆ ಅನ್ನೋ ಊರಿನ ಸಮೀಪ ಒಂದು ವಿಚಿತ್ರವಾದ ವಾತಾವರಣ ನಿರ್ಮಾಣ ಆಗಿತ್ತು. ಅದಕ್ಕೆ ಕಾರಣ ಆಗಿದ್ದದ್ದು ಅಲ್ಲಿ ಉರುಳಿ ಬಿದ್ದಿದ್ದ ಅದೊಂದು ಟ್ಯಾಂಕರ್. ಅದು ಅಂತಿಂಥ ಟ್ಯಾಂಕರ್ ಆಗಿರಲಿಲ್ಲ, ಅದರಲ್ಲಿದ್ದದ್ದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಷ್ಟೇ. ತಿರುವಿನಲ್ಲಿ ಉರುಳಿ ಬಿದ್ದ ಆ ಟ್ಯಾಂಕರ್ನ ನೋಡಿ ಸಾಕಷ್ಟು ಜನ ಅಲ್ಲಿಂದ ಒಂದೇ ಉಸಿರಿಗೆ ಓಡಿ ಹೋಗಿದ್ರು. ಅಷ್ಟೊತ್ತಿಗಾಗಲೇ ಟ್ಯಾಂಕರ್ನ ಒಳಗಿದ್ದ ಅನಿಲ ಹೊರಬರೋದಕ್ಕೆ ಶುರುವಾಯಿತು. ಅಲ್ಲಿ ಟ್ಯಾಂಕರ್ನ ಚಾಲಕ ಏನೇ ಮಾಡಿದರೂ ಆ ಗ್ಯಾಸು ಹೊರಬರೋದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಕ್ಷಣಾರ್ಧದಲ್ಲಿ ಆ ಟ್ಯಾಂಕರ್ ಹತ್ರ ಒಂದು ಸಣ್ಣ ಬೆಂಕಿಯ ಕಿಡಿ ಹೊತ್ಕೊಳ್ತು ಅಷ್ಟೇ. ಸುತ್ತಮುತ್ತಲಿನ ಪ್ರದೇಶವೆಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಕರಕಲಾಗಿ ಹೋಯಿತು. ಆ ದುರ್ಘಟನೆಯಲ್ಲಿ 6 ಮಂದಿ ಮೃತಪಟ್ಟರು. ಒಬ್ಬ ತಾಯಿಯಂತೂ ತನ್ನ ಕಂದನೊಂದಿಗೆ ಹಾಗೆ ಸುಟ್ಟು ಹೋಗಿದ್ಲು. ಟ್ಯಾಂಕರ್ನ ಚಾಲಕ ಕೂಡ ಪ್ರಾಣ ಬಿಟ್ಟಿದ್ದ. ಸಾಕಷ್ಟು ಮನೆಗಳು ಹಾನಿಗೊಳಗಾಗಿದ್ವು. ಇವತ್ತಿಗೂ ಕೂಡ ಮಂಗಳೂರಿಗೆ ಹೋಗುವಾಗ ಆ ರಸ್ತೆಯಲ್ಲಿ ಗ್ಯಾಸ್ ಟ್ಯಾಂಕರ್ಗಳನ್ನು ಕಂಡ್ರೆ ನನಗೆ ಆ ದುರ್ಘಟನೆಯ ನೆನಪಾಗುತ್ತೆ. ನನಗೆ ಗೊತ್ತಿಲ್ಲದೆ ಕಣ್ಣುಗಳು ಒದ್ದೆ ಆಗುತ್ತವೆ. ಡಿಸೆಂಬರ್ 20, 2024 ಜೈಪುರ ಅಜ್ಮೀರ್ ಹೈವೇಲಿ ಲಾರಿಯೊಂದು ಟರ್ನ್ ತಗೊಳ್ತಾ ಇತ್ತು. ಅಷ್ಟರಲ್ಲಿ ಮತ್ತೊಂದು ಕಡೆಯಿಂದ ಅಲ್ಲಿಗೆ ಬಂದ ಇನ್ನೊಂದು ಲಾರಿ ಆ ಗ್ಯಾಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡಿತು. ಕ್ಷಣಾರ್ಧದಲ್ಲಿ ಅಲ್ಲಿ ಬೆಂಕಿಯ ಕೆನ್ನಾಲಿಗೆಗಳು ಆವರಿಸಿಬಿಟ್ಟು ಸ್ಥಳದಲ್ಲೇ 4 ಮಂದಿ ಮೃತಪಟ್ಟರು, 80 ಮಂದಿ ಗಾಯಗೊಂಡರು, 37 ವಾಹನಗಳು ಸುಟ್ಟು ಕರಕಲಾದವು. ಅದರ ಜೊತೆಗೆ ಅಲ್ಲಿ ಸೃಷ್ಟಿಯಾದ ದಟ್ಟ ಹೊಗೆ ಸಾಕಷ್ಟು ದಿನಗಳ ಕಾಲ ಸ್ಥಳೀಯರ ಕಣ್ಣುರಿಗೆ ಕಾರಣ ಆಯಿತು. ಹಾಗೆಯೇ ಸಹಸ್ರಾರು ಪಕ್ಷಿಗಳು ಕೂಡ ಅಲ್ಲಿ ಸಾವನ್ನಪ್ಪಿದ್ವು. ಇನ್ನು ಈ ಘಟನೆಯಲ್ಲಿ ಗಾಯಗೊಂಡಿದ್ದವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಅದರಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇನ್ನೂ 15 ಮಂದಿ ಮೃತಪಟ್ಟರು. ಅಲ್ಲಿಗೆ ಆ ಅಪಘಾತ 19 ಮಂದಿಯನ್ನು ಬಲಿ ತಗೊಂಡ ಹಾಗಾಯಿತು. 2024ರಲ್ಲಿ ಸಂಭವಿಸಿದ ಅತಿ ಭೀಕರ ಅಪಘಾತಗಳ ಪೈಕಿ ಇದು ಕೂಡ ಒಂದು ಅನ್ನಿಸ್ಕೊಳ್ತು. ಅದು 2025 ಜನವರಿ 3. ಇಡೀ ಜಗತ್ತು ಹೊಸ ವರ್ಷದ ಮೂಡ್ನಿಂದ ಇನ್ನೂ ಹೊರಗೆ ಬಂದಿರಲಿಲ್ಲ. ಆದರೆ ಕೊಯಮತ್ತೂರಲ್ಲಿ ಮಾತ್ರ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಅರ್ಧ ಕೊಯಮತ್ತೂರು ನಗರವನ್ನು ಬಂದ್ ಮಾಡಿದ್ರು. ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. 5 ಶಾಲೆಗಳನ್ನು ಕೂಡ ಮುಚ್ಚಲಾಯಿತು. 1 ಕಿಲೋಮೀಟರ್ ರೇಡಿಯಸ್ನ ಎಲ್ಲ ಜನರನ್ನು ವೆಕಟ್ ಮಾಡಿಸಲಾಯಿತು. ಯಾಕೆಂದರೆ ಅಲ್ಲಿನ ಅವಿನಾಶಿ ಫ್ಲೈಓವರ್ ಮೇಲೆ ಗ್ಯಾಸ್ ಟ್ಯಾಂಕ್ ಒಂದು ಉರುಳಿ ಬಿದ್ದಿತ್ತು. ಕೊಚ್ಚಿಯಿಂದ ಕೊಯಮತ್ತೂರಿನ ಗ್ಯಾಸ್ ಸ್ಟೋರೇಜ್ ಪ್ಲಾಂಟ್ಗೆ ಬರ್ತಾ ಇದ್ದ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಉರುಳಿಬಿತ್ತು. ಅದರಿಂದ ಅನಿಲ ಸೋರಿಕೆ ಆಗೋದಕ್ಕೆ ಶುರುವಾಯಿತು. ಮಂಗಳೂರು ಹಾಗೂ ಜಯಪುರದಲ್ಲಿನ ಅನಾಹುತಗಳು ತಮಿಳುನಾಡಿಗೆ ಪಾಠ ಕಲಿಸಿದ್ವು. ಹೀಗಾಗಿ ಕೊಯಮತ್ತೂರಿನ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ತಗೊಂಡ ಪರಿಣಾಮ ಯಾವ ಅನಾಹುತವೂ ಆಗದ ಹಾಗೆ ತಪ್ಪಿಸೋದ್ರಲ್ಲಿ ಅವರು ಯಶಸ್ವಿ ಆದರು. ಗೆಳೆಯರೆ, ಇವು ಕೇವಲ ಕೆಲವು ಉದಾಹರಣೆಗಳು ಮಾತ್ರ. ಇಂಥ 100 ಅನಾಹುತಗಳು ಈ ಜಗತ್ತಲ್ಲಿ ಸಂಭವಿಸ್ತಲೇ ಇರುತ್ತವೆ. ಅದಕ್ಕೆ ಕಾರಣ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ನಾವು ಬಳಸ್ತಾ ಇರೋ ರಸ್ತೆ ಮಾರ್ಗ. ನಿಮ್ಮಲ್ಲಿ ಸಾಕಷ್ಟು ಜನ ನೋಡಿರ್ತೀರಿ, ಮಂಗಳೂರು ಬೆಂಗಳೂರು ರಸ್ತೆಯಲ್ಲಿ ಈ ರೀತಿಯ ಗ್ಯಾಸ್ ಟ್ಯಾಂಕರ್ಗಳು ಭಾರಿ ಸಂಖ್ಯೆಯಲ್ಲಿ ಓಡಾಡ್ತಲೇ ಇರುತ್ತವೆ. ಅವು ಸೋಲೂರು ಬಳಿಯ ಗ್ಯಾಸ್ ಸ್ಟೋರೇಜ್ ಪ್ಲಾಂಟ್ಗೆ ಆ ಗ್ಯಾಸ್ ಅನ್ನು ತಂದು ಡಂಪ್ ಮಾಡುತ್ತವೆ. ಇದು ನಿಜಕ್ಕೂ ಅಪಾಯಕಾರಿ. ಹೀಗೆ ರಸ್ತೆ ಮಾರ್ಗದ ಮೂಲಕ ಟ್ಯಾಂಕರ್ಗಳಲ್ಲಿ ಗ್ಯಾಸ್ ಅನ್ನು ತುಂಬಿಕೊಂಡು ಬರೋದು ನಿಜಕ್ಕೂ ಅತ್ಯಂತ ಅಪಾಯಕಾರಿ ವಿಷಯ ಅನ್ನೋದನ್ನ ಸಾಕಷ್ಟು ವರ್ಷಗಳ ಹಿಂದಿನಿಂದಲೂ ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗ್ಯಾಸ್ ಪೂರೈಸೋದಕ್ಕೆ ಬೇರೆ ದಾರಿ ಕಾಣದೆ ಟ್ಯಾಂಕರ್ಗಳ ಮೇಲೆ ಅವಲಂಬಿಸಬೇಕಾಗಿ ಬರ್ತಾ ಇದೆ. ಇದು ಇವತ್ತಿಗೂ ಮುಂದುವರಿತಿರುವುದು ಮಾತ್ರ ವಿಪರ್ಯಾಸ ಅಂತ ಅನ್ನಿಸದೇ ಇರೋದಿಲ್ಲ. ಆದರೆ ಈಗ ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಹಾಗೂ ಭಾರತ್ ಪೆಟ್ರೋಲಿಯಂಗಳು ಒಟ್ಟಾಗಿ ಈ ವಿಷಯದಲ್ಲೊಂದು ನಿರ್ಧಾರವನ್ನು ತಗೊಂಡಿವೆ. ಅದೇನಾದರೂ ಸಂಪೂರ್ಣವಾಗಿ ಜಾರಿಯಾದರೆ ರಸ್ತೆಗಳಲ್ಲಿ ಸಂಭವಿಸ್ತಾ ಇರುವ ಈ ರೀತಿಯ ಗ್ಯಾಸ್ ಟ್ಯಾಂಕರ್ ಅವಘಡಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ ಪೆಟ್ರೋಲಿಯಂ ಆಗಿರಬಹುದು, ಗ್ಯಾಸ್ ಆಗಿರಬಹುದು, ಅದರ ಸಿಂಹಪಾಲು ಉತ್ಪಾದನೆ ಹಾಗೂ ಸಪ್ಲೈಯನ್ನು ನೋಡ್ಕೋತಾ ಇರೋದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾದ ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ ಹಾಗೂ ಇಂಡಿಯನ್ ಆಯಿಲ್ನಂಥ ಸಂಸ್ಥೆಗಳು. ಈಗ ಈ 3 ಸಂಸ್ಥೆಗಳು ಒಟ್ಟುಗೂಡಿ ಒಂದು ಪ್ರಾಜೆಕ್ಟನ್ನು ಸಿದ್ಧ ಮಾಡಿವೆ. ಇದು ಸರಿಸುಮಾರು $1.3 ಬಿಲಿಯನ್ ದೊಡ್ಡ ಪ್ರಾಜೆಕ್ಟ್ ಆಗಿದ್ದು, ಇನ್ನು ಮುಂದೆ ರಸ್ತೆಯಲ್ಲಿ ಅಗ್ನಿ ಅವಘಡಗಳನ್ನು ತಪ್ಪಿಸುವ ನಿಟ್ಟಲ್ಲಿ ಈ ಪ್ರಾಜೆಕ್ಟ್ ತುಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಇಷ್ಟಕ್ಕೂ ಈ ಪ್ರಾಜೆಕ್ಟ್ ಏನಪ್ಪ ಅಂದರೆ, ಪಶ್ಚಿಮ ಕರಾವಳಿಯಲ್ಲಿನ ಕಾಂಡ್ಲಾದಿಂದ ಉತ್ತರ ಭಾರತದಲ್ಲಿನ ಪ್ರಮುಖ ನಗರಿ ಗೋರಖ್ಪುರದವರೆಗೆ ಒಂದು LPG ಪೈಪ್ಲೈನನ್ನು ಅಳವಡಿಸೋದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಾಂಡ್ಲಾ. ಅರಬ್ಬಿ ಸಮುದ್ರದ ಈ ತೀರದಿಂದ
ಉತ್ತರ ಪ್ರದೇಶದ ಗೋರಖ್ಪುರದವರೆಗೆ ಈ ಪೈಪ್ ಲೈನ್ ಬರುತ್ತೆ. ಇದು ಸರಿಸುಮಾರು 2800 ಕಿಲೋಮೀಟರ್ಗಳಷ್ಟು ಉದ್ದ ಇರುತ್ತೆ. ಯಾವುದೇ ವಾಹನದ ಸಹಾಯವಿಲ್ಲದೆ ಗುಜರಾತ್ನಿಂದ ಉತ್ತರ ಪ್ರದೇಶದವರೆಗೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನು ತಲುಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಈಗಾಗಲೇ ಈ ಪೈಪ್ ಲೈನ್ ಅಳವಡಿಕೆ ಕೆಲಸ ಆರಂಭ ಆಗಿದ್ದು ಮಾರ್ಚ್ ಕೊನೆಯ ಹೊತ್ತಿಗೆ ಈ ಪ್ರಾಜೆಕ್ಟ್ನ ಫಸ್ಟ್ ಫೇಸ್ ಕಾರ್ಯಾರಂಭ ಮಾಡುತ್ತೆ ಅನ್ನೋ ಮಾಹಿತಿಯನ್ನು IHB ಜಾಯಿಂಟ್ ವೆಂಚರ್ನ ಚೇರ್ಮನ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ಈ ನೆಟ್ವರ್ಕ್ ಸಂಪೂರ್ಣ ಆದ ನಂತರ ಭಾರತದ ಬೇಡಿಕೆ 25% ಗ್ಯಾಸ್ ಪೂರೈಕೆ ಈ ಪೈಪ್ಲೈನ್ ಮೂಲಕ ಆಗುತ್ತೆ. ಇಲ್ಲಿ 8.3 ಮಿಲಿಯನ್ ಟನ್ LPG ಸಪ್ಲೈ ಆಗಲಿದ್ದು ಗ್ಯಾಸ್ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಬಹುದೊಡ್ಡ ಉಳಿತಾಯ ಕೂಡ ಆಗುತ್ತೆ. 2024ರಲ್ಲಿ ಭಾರತದಲ್ಲಿ ಒಟ್ಟು 29.6 ಮಿಲಿಯನ್ ಟನ್ಗಳಷ್ಟು LPGಯನ್ನು ಬಳಸಲಾಗಿದೆ. ಅದು ಈ ವರ್ಷ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಗೆಳೆಯರೆ, ಇವತ್ತಿಗೂ ಕೂಡ ಭಾರತದಲ್ಲಿ ನಮ್ಮ ಮನೆಗಳಿಗೆ ಬರುವ ಸಿಲಿಂಡರ್ಗಳನ್ನು ತುಂಬೋದಕ್ಕೆ ಗ್ಯಾಸ್ ಟ್ಯಾಂಕರ್ಗಳನ್ನೇ ಅವಲಂಬಿಸಲಾಗ್ತಾ ಇದೆ. ಇತ್ತೀಚೆಗೆ ಕೆಲ ಕಡೆಗಳಲ್ಲಿ ನೇರವಾಗಿ ಪೈಪ್ಲೈನ್ಗಳ ಮೂಲಕ ಮನೆ ಮನೆಗೂ ಗ್ಯಾಸ್ ಸಪ್ಲೈ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಈ ಪೈಪ್ ಮೂಲಕ ಗ್ಯಾಸ್ ಸರಬರಾಜನ್ನು ಇನ್ನೂ ಕೂಡ ಭಾರತದಾದ್ಯಂತ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆಗಾಗ ಸಿಲಿಂಡರ್ ಸ್ಫೋಟದಂಥ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಅದು ತಪ್ಪಿಸಬೇಕು ಅಂದರೆ ಎಲ್ಲ ಮನೆಗಳಿಗೆ ಪೈಪ್ಲೈನ್ ಮೂಲಕ ಗ್ಯಾಸನ್ನು ಅಳವಡಿಸುವ ಕೆಲಸ ಆಗಬೇಕು ಅಂತ ಸಾಕಷ್ಟು ಜನ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದರ ಜೊತೆಗೆ ಗ್ಯಾಸ್ ಸ್ಟೋರೇಜ್ ಹಾಗೂ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಗಳಿಗೆ ನೇರವಾಗಿ ಗ್ಯಾಸ್ ಪ್ಲಾಂಟ್ಗಳಿಂದ ಪೈಪ್ಲೈನ್ಗಳನ್ನು ಮಾಡಿಕೊಂಡ್ರೆ ಅತ್ಯುತ್ತಮ ಅನ್ನೋ ಅಭಿಪ್ರಾಯ ಕೂಡ ತಜ್ಞರದ್ದು. ಗೆಳೆಯರೆ, ಈ ಅಭಿಪ್ರಾಯದಲ್ಲಿ ತಪ್ಪೇನಿಲ್ಲ. ಇವತ್ತು ನಮ್ಮ ರಸ್ತೆಗಳಿವೆಯಲ್ಲ, ಅವಿನ್ನೂ ಸಂಪೂರ್ಣವಾಗಿ ಸುಸ್ಥಿತಿಗೆ ಬಂದಿಲ್ಲ. ಭಾರತದಲ್ಲಿ ಎಕ್ಸ್ಪ್ರೆಸ್ ವೇಗಳು, ನ್ಯಾಷನಲ್ ಹೈವೇಗಳು ಅತ್ಯುತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇವೆ ಅನ್ನೋದು ನಿಜ. ಆದರೆ ಇನ್ನೂ ಕೆಲ ಕಡೆಗಳಲ್ಲಿ ಸಮಸ್ಯೆಗಳು ತುಂಬಾ ಹೆಚ್ಚಿವೆ. ಉದಾಹರಣೆಗೆ ನೋಡೋದಾದರೆ ಮಂಗಳೂರಿನಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಗುಂಡ್ಯಾವರೆಗೆ ರಸ್ತೆ ಚೆನ್ನಾಗಿದೆ. ಆ ನಂತರ ಕೂಡ ಒಂದು 10 ಕಿಲೋಮೀಟರ್ವರೆಗೆ ಸಮಸ್ಯೆ ಇಲ್ಲದೆ ಇರ್ಬೋದು. ಆದರೆ ಅಲ್ಲಿಂದ ಮುಂದಿನ ದಾರಿ ಇದೆಯಲ್ಲ, ಅದು ನಿಜಕ್ಕೂ ನರಕ ತೋರಿಸ್ತಾ ಇದೆ. ಆ ರಸ್ತೆಯನ್ನು ಸರಿ ಮಾಡದೇ ಇರೋ ಕಾರಣದಿಂದ ಅಲ್ಲಿ ಸಾಕಷ್ಟು ಅನಾಹುತಗಳಾಗುತ್ತಲೇ ಇರುತ್ತವೆ. ಇತ್ತೀಚೆಗೆ ಕೂಡ ದೋಣಿಗಾಲ ಬಳಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಉರುಳಿ ಬಿತ್ತು. ಅದೃಷ್ಟವಶಾತಲ್ಲಿ ಯಾವ ಸಮಸ್ಯೆಗಳು ಉಂಟಾಗಲಿಲ್ಲ. ಗೆಳೆಯರೆ, ಇಂತಹ ಅವಘಡಗಳು ನಿರಂತರವಾಗಿ ನಡೀತಾ ಇರೋದನ್ನು ನೋಡ್ತಾ ಇದ್ರೆ ರಸ್ತೆಯ ಮೂಲಕ ಟ್ಯಾಂಕರ್ಗಳಲ್ಲಿ ಗ್ಯಾಸ್ ಅನ್ನು ತರೋದು ತುಂಬಾ ಅಪಾಯಕಾರಿ ಅನ್ನೋದು ಅರ್ಥ ಆಗುತ್ತೆ. ಇನ್ನು ರಸ್ತೆಗಳ ಜೊತೆಗೆ ವಾಹನಗಳು ಹಾಗೂ ವಾಹನ ಚಾಲಕರ ಕಾರ್ಯಕ್ಷಮತೆ ಕೂಡ ತುಂಬಾ ಮುಖ್ಯ. ಸಾಮಾನ್ಯವಾಗಿ ಇವತ್ತು ಭಾರತದಲ್ಲಿ ಚಾಲನಾವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಾ ಇರೋದು ಹೈಸ್ಕೂಲ್ ಡ್ರಾಪ್ ಔಟ್ಗಳು ಹಾಗೂ ವಂಶಪಾರಂಪರ್ಯವಾಗಿ ಚಾಲನಾ ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇರೋರೇ ಹೆಚ್ಚು. ಅಲ್ಲಿಗೆ ವಿದ್ಯಾವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇಲ್ಲ. ಯಾಕೆಂದರೆ ಟ್ರಕ್ ಡ್ರೈವರ್ ಅಂದ ತಕ್ಷಣ ನಮ್ಮಲ್ಲಿ ಅದೊಂದು ಗೌರವಯುತವಾದ ಕೆಲಸ ಅನ್ನೋ ಭಾವನೆ ಇಲ್ಲ. ಈ ಶ್ರೀಮಂತರು, ವಿದ್ಯಾವಂತರು ಹಾಗೂ ಸೆಮಿ ವಿದ್ಯಾವಂತರಿದಾರಲ್ಲ, ಇವರಿಗೆ ಚಾಲಕರ ಬಗ್ಗೆ ಒಂದು ತಿರಸ್ಕಾರ ಇರುತ್ತೆ. ಅದು ಕನಿಷ್ಠ ಮಟ್ಟದ ಕೆಲಸ ಅನ್ನೋ ಭಾವನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ಭಾರತದಲ್ಲಿ ವಿದ್ಯಾವಂತರು ಟ್ರಕ್ ಡ್ರೈವರ್ಗಳಾಗ್ತಾ ಇರೋದು ಕಡಿಮೆ. ಆದರೆ ಹೊರ ದೇಶಗಳಲ್ಲಿ ಪರಿಸ್ಥಿತಿ ಹೀಗಿಲ್ಲ. ಅಲ್ಲಿ ಟ್ರಕ್ ಡ್ರೈವರ್ಗಳು ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೂ ಕಡಿಮೆ ಇಲ್ಲದ ಹಾಗೆ ದುಡಿತಾರೆ. ಹಾಗೇನೆ ಅದೊಂದು ಡಿಗ್ನಿಫೈಡ್ ಕೆಲಸ ಅಂತಲೂ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಗೌರವ ಕೂಡ ಇದೆ. ನಮ್ಮಲ್ಲಿ ಕೂಡ ಪರಿಸ್ಥಿತಿ ಬದಲಾಗಬೇಕಾಗಿದೆ. ಮನುಷ್ಯನಿಗೆ ಅವನು ಮಾಡೋ ಕೆಲಸವನ್ನ ನೋಡಿಕೊಂಡು ಗೌರವ ಕೊಡೋ ಪದ್ಧತಿ ಇದೆಯಲ್ಲ, ಅದರಿಂದ ಮೊದಲು ಭಾರತ ಹೊರಗೆ ಬರಬೇಕು ಮತ್ತು ವಿಶೇಷವಾಗಿ ಟ್ರಕ್ ಡ್ರೈವರ್ಗಳನ್ನು ಎಜುಕೇಟ್ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಭಾರತ ಇದೆ. ಓವರ್ಲೋಡಿಂಗ್ ಮಾಡದ ಹಾಗೆ, ರಸ್ತೆಗಳಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಹಾಗೂ ತುಂಬಾ ಅಪಾಯಕಾರಿ ವಸ್ತುಗಳನ್ನು ತಗೊಂಡು ಹೋಗೋ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರುವಂತೆ, ಎಚ್ಚರಿಕೆಗಳನ್ನು ತಗೊಳ್ಳುವಂತೆ ಅವರಿಗೊಂದಷ್ಟು ತರಬೇತಿಯನ್ನು ಕೊಡಬೇಕಾದ ಅಗತ್ಯ ಇದೆ. ಆದರೆ ಅದನ್ನು ಮಾಡೋದಕ್ಕೆ ಸರ್ಕಾರವೂ ಮುಂದಾಗೋದಿಲ್ಲ. ಇನ್ನು ಪಾಠಗಳನ್ನು ಕಲಿಯೋದಕ್ಕೆ ಸಾಕಷ್ಟು ಟ್ರಕ್ ಡ್ರೈವರ್ಗಳು ಕೂಡ ಸಿದ್ಧ ಇಲ್ಲ. ನಮ್ಮಲ್ಲಂತೂ ಡ್ರೈವಿಂಗ್ ಮಾಡೋದಕ್ಕೆ ಲೈಸೆನ್ಸ್ ಬೇಕು ನಿಜ, ಆದರೆ ಡ್ರೈವಿಂಗ್ ಬರಲೇಬೇಕು ಅಂತೇನಿಲ್ಲ. ಹೀಗಾಗಿ ಇಲ್ಲಿ ಅಪಘಾತಗಳು ನಿರಂತರವಾಗಿ ಸಂಭವಿಸ್ತಾ ಇರುತ್ತವೆ. ಸೊ ಇಲ್ಲಿ ನಮ್ಮ ಚಾಲಕರನ್ನು ತರಬೇತಿಗೊಳಿಸೋದು, ಅವರನ್ನು ಎಜುಕೇಟ್ ಮಾಡೋದು, ಟ್ರಕ್ ಡ್ರೈವರ್ಗಳಿಗೆ ಯಾವೆಲ್ಲ ಎಚ್ಚರಿಕೆಗಳನ್ನು ತಗೋಬೇಕು ಅಂತ ಹೇಳೋದು, ಜೊತೆಗೆ ರಸ್ತೆಗಳಲ್ಲಿ ಸಂಚರಿಸುವ ಎಲ್ಲ ವಾಹನ ಚಾಲಕರಿಗೂ ಡ್ರೈವಿಂಗನ್ನು ಹೇಳಿಕೊಡೋದು, ಇದೆಲ್ಲ ಸದ್ಯಕ್ಕೆ ಆಗದೇ ಇರೋ ಕೆಲಸ. ಅದು ಸಾಧ್ಯ ಆಗಬೇಕು ಅಂದರೆ ಇಡೀ ವ್ಯವಸ್ಥೆ ಬದಲಾಗಬೇಕು. ನಮ್ಮಲ್ಲಿ ವಾಹನ ಚಾಲನಾ ಪರವಾನಗಿಗಳನ್ನು ಕೊಡ್ತಾರಲ್ಲ, ಅಲ್ಲಿ ಲಂಚ ನಿರ್ಮೂಲನೆಯನ್ನು ಮಾಡಬೇಕು. ಅದು ಈ ವ್ಯವಸ್ಥೆಯಲ್ಲಿ ಸಾಧ್ಯವಾಗದ ಕೆಲಸ. ಹೀಗಾಗಿ ರಸ್ತೆಯ ಮೂಲಕ ಅಪಾಯಕಾರಿ ವಸ್ತುಗಳನ್ನು, ದಹನಕಾರಿ ವಸ್ತುಗಳನ್ನು ತಗೊಂಡು ಹೋಗೋದನ್ನೇ
ನಿಲ್ಲಿಸಿಬಿಟ್ರೆ ಒಂದು ಅರ್ಧ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಆದ ಹಾಗಾಗುತ್ತೆ. ಈಗ ಭಾರತದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅದನ್ನು ಮಾಡೋದಕ್ಕೆ ಹೋಗ್ತಾ ಇವೆ. ಈ ಕಾರ್ಯದಲ್ಲಿ ಅವರಿಗೆ ಸಂಪೂರ್ಣ ಯಶಸ್ಸು ಸಿಗಲಿ. ಕೇವಲ ಗುಜರಾತ್ನಿಂದ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಭಾರತದಲ್ಲಿ ಬೇರೆ ಯಾವ್ಯಾವ ಕಡೆಯಲ್ಲಿ ಈ ರೀತಿಯ ಸ್ಟೋರೇಜ್ ಪ್ಲಾಂಟ್ಗಳಿವೆ ಅದೆಲ್ಲದಕ್ಕೂ ಇದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಅವೆಲ್ಲವನ್ನು ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆದರೆ ಇಂಧನ ಪೂರೈಕೆಯ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಭಾರತ ತಂದ ಹಾಗಾಗುತ್ತೆ. ಇದು ಗೆಳೆಯರೆ, ರಸ್ತೆಗಳ ಮೇಲೆ ಗ್ಯಾಸ್ ಟ್ಯಾಂಕರ್ಗಳ ಅಪಘಾತವನ್ನು ತಪ್ಪಿಸುವ ನಿಟ್ಟಲ್ಲಿ ಪೆಟ್ರೋಲಿಯಂ ಕಂಪನಿಗಳು ಹುಡುಕೊಂಡಿರೋ ಮಾರ್ಗ. ಅದರಲ್ಲಿ ಅವರಿಗೆ ಬೇಗ ಯಶಸ್ಸು ಸಿಗಲಿ, ಅಪಘಾತಗಳ ಸಂಖ್ಯೆ ಕಡಿಮೆ ಆಗಲಿ, ಅವಘಡಗಳು ನಡೀದೇ ಇರಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.